ಗೆಳೆಯರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬರ ಬದುಕಲ್ಲೂ ಏನೋ ಒಂದು ಅನಿರೀಕ್ಷಿತ ಅವಘಡ ಸಂಭವಿಸ್ತಲೇ ಇರುತ್ತೆ. ಆದರೆ ಬಹುತೇಕರು ಅದರಿಂದ ವಿಚಲಿತರಾಗ್ತಾರೆ. ಆಕಾಶ ತಲೆ ಮೇಲೆ ಬಿದ್ದವರಂಗೆ ನಿರಾಸೆಗೆ ಒಳಗಾಗಿ ಬಿಡ್ತಾರೆ. ಇನ್ನು ಕೆಲವರು ಆ ಅನಿರೀಕ್ಷಿತಗಳನ್ನು ಮೆಟ್ಟಿ ಬದುಕಿನ ಬಹುದೊಡ್ಡ ಸಾಧನೆ ಮಾಡ್ತಾರೆ. ಮತ್ತೊಂದಷ್ಟು ಜನರ ಬದುಕುಗಳಿಗೆ ಅವರು ಬೆಳಕಾಗ್ತಾರೆ. ನಾನಿವತ್ತಿಲ್ಲಿ ನೆನಪು ಮಾಡ್ಕೊಡೋದಕ್ಕೆ ಹೊರಟಿರೋದು ಅಂಥದ್ದೇ ಒಬ್ಬ ಮಹಾಪುರುಷನ ಬಗ್ಗೆ. ತನ್ನ ಬದುಕಲ್ಲಿ ನಡೆದ ಅನಿರೀಕ್ಷಿತ ಘಟನೆಯಿಂದ ಶಾಶ್ವತವಾಗಿ ಅಂಧನಾದರೂ ಕೂಡ ಧೃತಿಗೆಡದೆ ಜಗತ್ತಿನ ಕೋಟ್ಯಂತರ ಅಂಧರ ಬದುಕುಗಳಿಗೆ ಬೆಳಕು ಕೊಟ್ಟ ಒಬ್ಬ ಮಹಾನ್ ವ್ಯಕ್ತಿತ್ವದ ಬಗ್ಗೆ ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ. ನಿಜಕ್ಕೂ ಆತನ ಬದುಕೆ ಒಂದು ರೋಚಕ ಅಧ್ಯಾಯ. ಆತನ ಹೆಸರು ಲೂಯಿಸ್ ಬ್ರೈಲ್. ಸ್ನೇಹಿತರೆ, ಈ ಲೂಯಿಸ್ ಬ್ರೈಲ್ ಹುಟ್ಟುವಾಗಲೇ ಅಂಧತ್ವ ಅನ್ನೋ ಶಾಪಕ್ಕೆ ತುತ್ತಾದವನಲ್ಲ. ಆದರೆ ಬಾಲ್ಯದಲ್ಲಿ ನಡೆದ ಅದೊಂದು ಆಕಸ್ಮಿಕ ಘಟನೆ ಆತನನ್ನ ಶಾಶ್ವತವಾಗಿ ಅಂಧನನ್ನಾಗಿಸಿಬಿಡ್ತು. ಆದರೂ ಲೂಯಿ ಧೃತಿಗೆಡಲಿಲ್ಲ. ಆ ಅಂಧತ್ವವನ್ನೇ ತನ್ನ ಸಾಧನೆಯ ಮೆಟ್ಟಿಲಾಗಿ ಮಾಡಿಕೊಂಡ. ಜೊತೆಗೆ ತನ್ನ ಬುದ್ಧಿವಂತಿಕೆ ಹಾಗೂ ನಿರಂತರ ಶ್ರಮಗಳಿಂದ ಬ್ರೈಲ್ ಅನ್ನೋ ಮಾಂತ್ರಿಕ ಲಿಪಿಯನ್ನು ರೂಪಿಸಿದ. ಆ ಮೂಲಕ ಜಗತ್ತನ್ನು ನೋಡಲಾಗದ ಕೋಟ್ಯಂತರ ದಿವ್ಯಾಂಗರಿಗೆ ಸ್ಫೂರ್ತಿಯ ಸೆಲೆಯಾದ. ಇಷ್ಟಕ್ಕೂ ಲೂಯಿಯನ್ನ ಶಾಶ್ವತವಾಗಿ ಅಂಧನನ್ನಾಗಿಸಿದ ದುರ್ಘಟನೆಯಾದರೂ ಏನು? ಇವತ್ತು ಕೋಟ್ಯಂತರ ಅಂಧರ ಶಿಕ್ಷಣಕ್ಕೆ ಆಶಾಕಿರಣವಾಗಿರೋ ಬ್ರೈಲ್ ಲಿಪಿ ಹುಟ್ಕೊಂಡಿದ್ದು ಹೇಗೆ ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ಈತನ ಬದುಕಿನ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಸ್ವಲ್ಪ ನೋಡಿಬಿಡೋಣ. ಲೂಯಿ ಬ್ರೈಲ್ ಹುಟ್ಟಿದ್ದು ಜನವರಿ 4, 1809 ಪ್ಯಾರಿಸ್ನ ಸಮೀಪದಲ್ಲಿರೋ ಕೂಪ್ವ್ರೆ ಅನ್ನೋ ಹಳ್ಳಿಯಲ್ಲಿ ಲೂಯಿಸ್ ಸಿಮೋನ್ ಹಾಗೂ ಮೋನಿಕಾ ಕ್ಯಾಥರಿನ್ ದಂಪತಿಗೆ ಜನಿಸಿದ 4 ಮಕ್ಕಳ ಪೈಕಿ ಈ ಲೂಯಿಸ್ ಬ್ರೈಲ್ ಕೊನೆಯವನು. ಬಹುತೇಕ ಸಾಧಕರಂತೆ ಈ ಲೂಯಿಸ್ ಜನಿಸಿದ್ದು ಕೂಡ ಅತ್ಯಂತ ಬಡ ಕುಟುಂಬದಲ್ಲೇ. ಕುಟುಂಬ ನಿರ್ವಹಣೆಗಾಗಿ ಆತನ ತಂದೆ ಲೂಯಿಸ್ ಸಿಮೋನ್ ಚರ್ಮೋದ್ಯಮವನ್ನು ಆಶ್ರಯಿಸಿದ್ರು. ಕುದುರೆಗಳಿಗೆ ಬಳಸೋ ಚರ್ಮದ ಜೀನ್ಗಳಿಂದ ಹಿಡಿದು ಅನೇಕ ಚರ್ಮದ ಉಪಕರಣಗಳನ್ನು ತಯಾರಿಸುವ ಉದ್ಯೋಗ ಇವರದ್ದಾಗಿತ್ತು. ಹೀಗಾಗಿ ಸಹಜವಾಗಿ ಲೂಯಿಸ್ ಬ್ರೈಲ್ ಕೂಡ ತನ್ನ ಬಾಲ್ಯದ ಬಹುತೇಕ ಸಮಯವನ್ನ ತಂದೆಯ ಚರ್ಮದ ಅಂಗಡಿಯಲ್ಲೇ ಕಳೆಯತೊಡಗಿದ್ದ. ಹೀಗಿರುವಾಗಲೇ ಬ್ರೈಲ್ನ ಬದುಕಲ್ಲಿ ಅದೊಂದು ನಡೆಯಬಾರದ ಘಟನೆ ನಡೆದು ಹೋಯಿತು. ಎಂದಿನಂತೆ ಅದೊಂದಿನ ತನ್ನ ತಂದೆಯ ಜೊತೆ ಅಂಗಡಿಗೆ ತೆರಳಿದ್ದ ಬ್ರೈಲ್ ಚರ್ಮವನ್ನು ತೂತು ಮಾಡೋದಕ್ಕೆ ಬಳಸ್ತಿದ್ದ ದಪ್ಪನೆಯ ಸೂಜಿಯೊಂದನ್ನ ಕೈಲಿ ಹಿಡ್ಕೊಂಡು ಆಟ ಆಡ್ತಾ ಇದ್ದ. ಆ ವೇಳೆ ತನ್ನ ತಂದೆ ಥರನೇ ತಾನು ಕೂಡ ದಪ್ಪನೆಯ ಸೂಜಿಯನ್ನ ಬಳಸಿ ಚರ್ಮವನ್ನ ತೂತು ಮಾಡೋದಕ್ಕೆ ಹೋಗ್ತಾನೆ ಲೂಯಿಸ್. ಆಕಸ್ಮಿಕವಾಗಿ ಆ ಸೂಜಿ ಲೂಯಿಸ್ನ ಕಣ್ಣಿಗೆ ಚುಚ್ಚಿಕೊಂಡು ಬಿಡ್ತು. ತಕ್ಷಣ ಆತನನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ರಾದ್ರೂ ದೃಷ್ಟಿ ಬರೋ ಯಾವ ಲಕ್ಷಣಗಳು ಕಾಣಲಿಲ್ಲ. ದುರಂತ ಅಂದ್ರೆ ಒಂದು ಕಣ್ಣಿಗಾದ ಗಾಯದ ಸೋಂಕು ಮತ್ತೊಂದು ಕಣ್ಣಿಗೂ ವ್ಯಾಪಿಸಿ ಲೂಯಿ ಬ್ರೈಲ್ ತನ್ನ 2 ಕಣ್ಣುಗಳ ದೃಷ್ಟಿಯನ್ನ ಕೂಡ ಕಳ್ಕೊಳ್ಳೋ ಹಾಗಾಗೋಯ್ತು. ಲೂಯಿಸ್ ದೃಷ್ಟಿಹೀನನಾದಾಗ ಅವನಿಗೆ ಕೇವಲ 5 ವರ್ಷ ವಯಸ್ಸು. ತನ್ನ ಬೆರಗು ಕಣ್ಣುಗಳಿಂದ ಆಗಷ್ಟೇ ಜಗತ್ತನ್ನ ನೋಡೋದಕ್ಕೆ ಶುರು ಮಾಡಿದ್ದ ಲೂಯಿಸ್ ಶಾಶ್ವತವಾಗಿ ಅಂಧತ್ವಕ್ಕೆ ಗುರಿಯಾಗಿ ಬಿಟ್ಟ. ಆರಂಭದಲ್ಲಿ ತನಗೇನಾಗಿದೆ ಅನ್ನೋದು ಕೂಡ ತಿಳಿಯದ ಬ್ರೈಲ್ ಕೆಲ ದಿನಗಳ ನಂತರ ತನಗೆ ಯಾಕೆ ಬರೀ ಕತ್ತಲೆ ಕಾಣಿಸ್ತಿದೆ ಅಂತ ತನ್ನ ತಂದೆಯನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ. ಪಾಪ ಬಡ ತಂದೆ ಮಗನ ಈ ಪ್ರಶ್ನೆಗೆ ಏನಂತ ಉತ್ತರ ಕೊಟ್ಟಾನು? ಮೊಗ್ಗು ಅರಳು ಮುನ್ನವೇ ಮುರುಟಿ ಹೋಗುವಂತೆ ಮಾಡಿದ ಆ ಭಗವಂತನಿಗೆ ಹಿಡಿ ಶಾಪ ಹಾಕೋದಲ್ಲದೆ ಆ ತಂದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಯ್ತು? ಅಂಧ ಮಕ್ಕಳು ಕಲಿಯೋದಕ್ಕೆ ಇವತ್ತೇನೋ 100 ಶಾಲೆಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಕಲಿಕೆಗೆ ಸಹಾಯವಾಗೋ 100 ಆಧುನಿಕ ಸಾಧನಗಳು ಕೂಡ ಇವೆ. ಆದ್ರೆ 200 ವರ್ಷಗಳ ಹಿಂದೆ ಒಬ್ಬ ಅಂಧ ವಿದ್ಯಾರ್ಥಿ ಓದೋದಕ್ಕೆ ಬರೆಯೋದಕ್ಕೆ ಅದು ಎಷ್ಟು ಕಷ್ಟ ಇದ್ದಿರಬಹುದು ಅನ್ನೋದನ್ನ ನಾವಿವತ್ತು ಊಹೆ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ ಬಿಡಿ. ಅದೇನೇ ಇರಲಿ, ಕಡು ಬಡತನದಿಂದಾಗಿ ಲೂಯಿಸ್ ಸಿಮೋನ್ ಸಂಸಾರ ಸಾಗಿಸೋದಕ್ಕೆ ಕೂಡ ಕಷ್ಟಪಡ್ತಿದ್ದ. ಇಂಥ ಸಂದರ್ಭದಲ್ಲಿ ಮಗ ಕಣ್ಣು ಕಳ್ಕೊಂಡಿದ್ದು ಆತನಿಗೆ ಇನ್ನಷ್ಟು ಸಂಕಷ್ಟವನ್ನು ತಂದೊಡ್ಡಿ ಬಿಡ್ತು. ಆರಂಭದಲ್ಲಿ ಸಾಮಾನ್ಯ ಮಕ್ಕಳು ಓದೋ ಶಾಲೆಗೆ ಬ್ರೈಲ್ನನ್ನ ಕೂಡ ಕಳುಹಿಸಲಾಯಿತಾದ್ರೆ ಕ್ರಮೇಣ ಅನೇಕ ಸಮಸ್ಯೆಗಳು ಅಲ್ಲಿ ಎದುರಾದವು. ಶಿಕ್ಷಕರು ಕೂಡ ಈ ಅಂಧ ಮಗುವಿಗೆ ಕಲಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೂತು ಬಿಟ್ರು. ಶಿಕ್ಷಕರು ಕೈ ಬಿಟ್ರು. ಮಗನ ಭವಿಷ್ಯ ರೂಪಿಸೋದಕ್ಕೆ ತುಂಬಾನೇ ಆಸ್ಥೆ ವಹಿಸಿದ್ದ ಸಿಮೋನ್ ಅಂಧತ್ವದ ಕಾರಣದಿಂದ ತನ್ನ ಮಗ ಕೀಳರಿಮೆಯ ರೋಗದಿಂದ ನರಳಬಾರದು ಅಂತ ತೀರ್ಮಾನ ಮಾಡ್ತಾನೆ. ಹೀಗಾಗಿ ಅಂಧರಿಗಾಗಿನೇ ಪ್ಯಾರಿಸ್ನಲ್ಲಿ ತೆರೆದಿದ್ದ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಲೈಂಡ್ ಯೂತ್ ಅನ್ನೋ ಶಾಲೆಗೆ ತನ್ನ ಮಗನನ್ನ ಸೇರಿಸ್ತಾನೆ. ಪ್ಯಾರಿಸ್ನ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಲೈಂಡ್ ಯೂತ್ ಸೇರಿದ್ದು ಲೂಯಿಸ್ನ ಬದುಕಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡ್ತು. ಮುಂದೆ ಲೂಯಿಸ್ಗೆ ಬ್ರೈಲ್ ಲಿಪಿಯನ್ನ ರೂಪಿಸೋದಕ್ಕೆ ವೇದಿಕೆಯಾಗಿದ್ದು ಕೂಡ ಇದೇ ಪ್ಯಾರಿಸ್ನ ಅಂಧರ ಶಾಲೆ.
ಇದು ಅಂಧರ ಶಿಕ್ಷಣಕ್ಕಾಗಿಯೇ ಆರಂಭವಾದ ಜಗತ್ತಿನ ಮೊಟ್ಟಮೊದಲ ಶಾಲೆ. ಇದು ಆರಂಭವಾಗಿದ್ದು 1786ರಲ್ಲಿ. ಕಲಿಕೆಯ ವಿಚಾರದಲ್ಲಿ ಅಂಧ ಮಕ್ಕಳು ಪಡ್ತಿದ್ದ ಕಷ್ಟಕ್ಕೆ ಸ್ಪಂದಿಸೋದಕ್ಕಾಗಿನೇ ವ್ಯಾಲೆಂಟೈನ್ ಹ್ಯೂಯಿ ಎಂಬಾತ ಈ ಅಂಧರ ಶಾಲೆಯನ್ನು ಶುರು ಮಾಡ್ತಾನೆ. ಸ್ವತಃ ತಾನು ಅಂಧನಲ್ಲದೇ ಇದ್ರೂ ತನ್ನಿಡೀ ಬದುಕನ್ನ ಇಂಥ ಮಕ್ಕಳಿಗಾಗಿ ಮೀಸಲಿಡ್ತಾನೆ ಈ ವ್ಯಾಲೆಂಟೈನ್ ಹ್ಯೂಯಿ. ಅಂಧ ಮಕ್ಕಳು ಬೆರಳುಗಳ ಸ್ಪರ್ಶದಿಂದಲೇ ಅಕ್ಷರಗಳನ್ನ ಗುರುತಿಸೋದಕ್ಕೆ ಸಹಾಯ ಆಗೋ ಹಾಗೆ ವಿಶೇಷವಾದ ತಂತ್ರವನ್ನು ಕೂಡ ಈ ವ್ಯಾಲೆಂಟೈನ್ ರೂಪಿಸ್ತಾನೆ. ಇದಕ್ಕಾಗಿ ದಪ್ಪನೆಯ ಕಾಗದದ ಮೇಲೆ ಎಂಬೋಸಿಂಗ್ ಆಗಿರೋ ಅಂದ್ರೆ ಉಬ್ಬಿಕೊಂಡಿರೋ ಲ್ಯಾಟಿನ್ ಅಕ್ಷರಗಳನ್ನ ತಯಾರು ಮಾಡ್ತಾನೆ. ಉಬ್ಬಿದ ಅಕ್ಷರಗಳನ್ನ ಸ್ಪರ್ಶಿಸುವ ಮೂಲಕ ಅಂಧರ ಓದನ್ನ ಸುಲಭಗೊಳಿಸೋದಕ್ಕೆ ಪ್ರಯತ್ನಿಸ್ತಾನೆ ವ್ಯಾಲೆಂಟೈನ್. ಆದ್ರೆ ಅವನು ರೂಪಿಸಿದ್ದ ಉಬ್ಬು ಅಕ್ಷರಗಳ ಪುಸ್ತಕಗಳ ಗಾತ್ರ ಹಾಗೂ ಅತಿಯಾದ ಭಾರದಿಂದಾಗಿ ಅವುಗಳನ್ನ ಸರಾಗವಾಗಿ ಓದೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇದೇ ಸಮಸ್ಯೆಯಿಂದಾಗಿ ಅನೇಕ ಮಕ್ಕಳು ಈ ಶಾಲೆಯನ್ನ ಅರ್ಧಕ್ಕೆ ಬಿಟ್ಟು ಮನೆಗೆ ಹೋಗ್ತಾ ಇದ್ರು. ಇದರಿಂದ ಸಹಜವಾಗಿ ವ್ಯಾಲೆಂಟೈನ್ ಹ್ಯೂಯಿಗೆ ಕೂಡ ತುಂಬಾನೇ ನಿರಾಸೆ ಆಗ್ತಾ ಇತ್ತು. ಈ ಮಧ್ಯೆ ಲೂಯಿ ಬ್ರೈಲ್ ಮಾತ್ರ ತಾನು ರೂಪಿಸಿದ್ದ ಅದೇ ದಪ್ಪ ಪುಸ್ತಕಗಳನ್ನ ಕಷ್ಟಪಟ್ಟು ಓದತೊಡಗಿದ್ದು ವ್ಯಾಲೆಂಟೈನ್ಗೆ ಸ್ವಲ್ಪ ಸಮಾಧಾನ ಕೊಟ್ಟಿತ್ತು. ಇನ್ನು ತನಗೆ ಓದೋದಕ್ಕೆ ಸಾಧ್ಯವಾಗದ ಅಕ್ಷರಗಳ ಮಾದರಿಗಳನ್ನ ಲೂಯಿಸ್ ತನ್ನ ತಂದೆಗೆ ಕಳುಹಿಸುತ್ತಿದ್ದ. ಮೊದಲೇ ತನ್ನ ಮಗನ ಓದಿನ ಬಗ್ಗೆ ತುಂಬಾನೇ ಆಸಕ್ತಿ ವಹಿಸಿದ್ದ ಸಿಮೋನ್ ಮಗ ಕಳುಹಿಸಿದ್ದ ಅಕ್ಷರಗಳ ಮಾದರಿಗಳನ್ನ ಚರ್ಮದಲ್ಲಿ ರೂಪಿಸಿ ಮಗನಿಗೆ ವಾಪಸ್ ಕಳುಹಿಸುತ್ತಿದ್ದಂತೆ. ಹೀಗೆ ಅಪ್ಪ ಚರ್ಮದಲ್ಲಿ ತಯಾರಿಸಿ ಕಳುಹಿಸಿದ ಅಕ್ಷರಗಳ ಸಹಾಯದಿಂದ ಕಷ್ಟಪಟ್ಟು ಓದೋದಕ್ಕೆ ಆರಂಭ ಮಾಡ್ತಾನೆ ಲೂಯಿಸ್ ಬ್ರೈಲ್. ಹೀಗಿರುವಾಗ ಅದೊಂದಿನ ಆತನ ಶಾಲೆಗೆ ಬಂದಿದ್ದ ಸೈನಿಕನೊಬ್ಬ ತಾವು ಸೇನೆಯಲ್ಲಿ ಸಂವಹನಕ್ಕಾಗಿ ಬಳಸುವ ಗುಪ್ತ ಭಾಷೆಯ ಬಗ್ಗೆ ಮಾಹಿತಿ ಕೊಡ್ತಾನೆ. ಅಷ್ಟೇ ಅಲ್ಲ, ಆ ಗುಪ್ತ ಭಾಷೆಯನ್ನ ರೂಪಿಸುತ್ತಿದ್ದ ನೈಟ್ ರೈಟಿಂಗ್ ಯಂತ್ರದ ಬಗ್ಗೆ ಕೂಡ ವಿವರಿಸ್ತಾನೆ. ಹಿಂದೆ ಸೈನಿಕರು ಗುಪ್ತ ಸಂದೇಶಗಳ ರವಾನೆಗೆ ಬಳಸುತ್ತಿದ್ದ ಈ ನೈಟ್ ರೈಟಿಂಗ್ ಯಂತ್ರದಲ್ಲಿ 12 ರಂಧ್ರಗಳಿರ್ತಾ ಇದ್ವು. ವಿಶೇಷ ಅಂದ್ರೆ ಈ ಯಂತ್ರದಲ್ಲಿದ್ದ ಒಂದೊಂದು ರಂಧ್ರ ಕೂಡ ವಿಭಿನ್ನವಾದ ಶಬ್ದಗಳನ್ನ ಹೊರಡಿಸ್ತಾ ಇತ್ತು. ಈ ರಂಧ್ರಗಳಿಂದ ಬಂದ ಶಬ್ದಗಳನ್ನ ಅರ್ಥ ಮಾಡ್ಕೋತಿದ್ದ ಸೈನಿಕರು ಪರಸ್ಪರ ಗುಪ್ತ ಸಂದೇಶಗಳನ್ನ ರವಾನೆ ಮಾಡ್ಕೋತಾ ಇದ್ರು. ಆದ್ರೆ ಒಂದು ಹಂತದಲ್ಲಿ ಸೈನಿಕರು ಕೂಡ ಈ ಯಂತ್ರವನ್ನ ಬಳಸೋದನ್ನ ನಿಲ್ಲಿಸಿಬಿಟ್ರು. ಆದ್ರೆ ಸೈನಿಕರಿಂದ ತಿರಸ್ಕರಿಸಲ್ಪಟ್ಟ ನೈಟ್ ರೈಟಿಂಗ್ ಯಂತ್ರವೇ ಮುಂದೆ ಲೂಯಿ ಬ್ರೈಲ್ ಅಂಧರಿಗಾಗಿ ಹೊಸ ಲಿಪಿಯನ್ನ ರೂಪಿಸೋದಕ್ಕೆ ಸ್ಫೂರ್ತಿಯಾಯಿತು. ಪರಿಣಾಮ ಲೂಯಿ ಬ್ರೈಲ್ ರಂಧ್ರಗಳ ಸಹಾಯದಿಂದ ಬರೆಯುವ ಮತ್ತು ಓದುವ ವಿಧಾನವೊಂದನ್ನು ರೂಪಿಸ್ತಾನೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಆಗ ಆತನಿಗೆ ಕೇವಲ 15 ವರ್ಷ ವಯಸ್ಸು. 1827ರ ಹೊತ್ತಿಗೆ ಮೊದಲ ಬಾರಿಗೆ ಆತ ಬ್ರೈಲಿ ಲಿಪಿಲಿ ಪುಸ್ತಕ ಕೂಡ ಪ್ರಕಟಿಸ್ತಾನೆ. ಆದರೆ ಲೂಯಿ ಬ್ರೈಲ್ನ ಶ್ರಮಕ್ಕೆ ಸಿಗಬೇಕಾದ ಯಾವ ಪ್ರೋತ್ಸಾಹವೂ ಆತನಿಗೆ ಅವತ್ತು ಸಿಗಲಿಲ್ಲ. ಈ ಮಧ್ಯೆ ನಿರಂತರ ಅನಾರೋಗ್ಯಕ್ಕೆ ತುತ್ತಾದ ಲೂಯಿಯನ್ನ ಕ್ಷಯರೋಗ ಬೆಂಬಿಡದೆ ಕಾಡುವುದಕ್ಕೆ ಶುರು ಮಾಡಿತು. 1852ರ ಹೊತ್ತಿಗಂತೂ ಈ ರೋಗ ತೀವ್ರವಾಗಿ ಉಲ್ಲುಬಣಿಸಿದ್ರಿಂದ ಆತ ವಯಸ್ಸಲ್ಲದ ವಯಸ್ಸಲ್ಲಿ ಅಸುನೀಗಬೇಕಾಯ್ತು. ಲೂಯಿ ಬ್ರೈಲ್ ಸಾವಿಗೀಡಾದಾಗ ಆತನ ವಯಸ್ಸು ಕೇವಲ 44 ವರ್ಷ. ಈ ಲೂಯಿ ಬ್ರೈಲ್ ಆರಂಭಿಸಿದ ಸಂಕೇತದ ಭಾಷೆ ಅಂಧ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿದೊಡ್ಡ ಕೊಡುಗೆಯನ್ನು ಕೊಡಿತು. ಈ ಭಾಷೆಯನ್ನ ಬಳಸೋರ ಸಂಖ್ಯೆ ಕೂಡ ಹೆಚ್ಚಾಯಿತು. ಈತ ಸೃಷ್ಟಿಸಿದ ಬ್ರೈಲ್ ಲಿಪಿ ಇವತ್ತು ವಿಶ್ವದಾದ್ಯಂತ ಕೋಟ್ಯಂತರ ಅಂಧ ಮಕ್ಕಳಿಗೆ ಬದುಕನ್ನ ಕಲ್ಪಿಸಿಕೊಟ್ಟಿದೆ. ಅವರಿಗೂ ನಮ್ಮ ನಿಮ್ಮಂತೆ ಪ್ರತಿಯೊಂದನ್ನು ಓದುವ ಕಲಿಯುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಬ್ರೈಲ್ ಲಿಪಿ. ಇವತ್ತು ಬ್ರೈಲ್ ಲಿಪಿಲಿ ಸಾಕಷ್ಟು ಪುಸ್ತಕಗಳು ಇವೆ. ಲೂಯಿಸ್ ಬ್ರೈಲ್ ತೀರಿಕೊಂಡು ಬರೋಬ್ಬರಿ 162 ವರ್ಷಗಳೇ ಕಳೆದು ಹೋಗಿರಬಹುದು ನಿಜ. ಆದ್ರೆ ವಿಶಿಷ್ಟ ಲಿಪಿಯ ಮೂಲಕ ಬ್ರೈಲ್ ಕೋಟ್ಯಂತರ ಅಂಧರಿಗೆ ದಾರಿದೀಪ ಆಗಿದ್ದಾನೆ. ಜನವರಿ 4 ಆತ ಹುಟ್ಟಿದ ದಿನ. ಈ ಮಹಾಸಾಧಕನ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗ್ಲಿ. ಬದುಕಿನ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ನಮ್ಮ ಆತ್ಮವಿಶ್ವಾಸವನ್ನ ಯಾವತ್ತೂ ಕಸಿಬಾರದು, ನಾವು ಮಾನಸಿಕವಾಗಿ ಕುಸಿಬಾರದು. ಪ್ರತಿಯೊಂದನ್ನು ಎದುರಿಸಿ ನಮ್ಮಂಥದ್ದೇ ಮತ್ತೊಂದಷ್ಟು ಬದುಕುಗಳಿಗೆ ನಾವು ಮಾರ್ಗದರ್ಶನವಾಗಬೇಕು, ದಾರಿದೀಪವಾಗಬೇಕು ಅನ್ನೋದನ್ನ ಇಡೀ ಜಗತ್ತಿಗೆ ತನ್ನ ಸಾಧನೆಯ ಮೂಲಕ ತಿಳಿಸಿಕೊಟ್ಟ ಲೂಯಿಸ್ ಬ್ರೈಲ್ ಅನ್ನೋ ಚೇತನಕ್ಕೆ ಶಿರವಾಗಿ ನಮಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.